ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮ್ಮ ಹೆಸರು ನಾಗರಾಜ್ ಅಂತ. ನಾವು ಆಂಧ್ರ ಕುಪ್ಪ ಮೇಲಿಂದ. ನಮ್ಮ ಅತ್ತೆ ವೆಂಕಟಮ್ಮ 70 ಅಬವ್ ಆಗಿದೆ ಮೇಡಮ್. ಅವ್ರು ಏನು ಟೆಸ್ಟ್ ಪೈನ್ ಬರ್ತಾ ಇತ್ತು. ಅವ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ದಕ್ಕೆ ನೀವು ಕ್ಯಾನ್ಸರ್ ಅಂತ. ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ತೋರಿಸಿದ್ವಿ, ಅಲ್ಲಿ ಕೀಮೋ ಎಲ್ಲ ಮಾಡಿಸಿದ್ವಿ. ಆದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ನಾನು ಸರಿ ನಮ್ಮ ಅತ್ತೆಗೆ ಹೇಳ್ದೆ ಈ ರೀತಿ ಇದೆ, ಹೋಗೋಣ ಅಲ್ಲಿಗೆ. ಸರಿ ಹೋಗೋಣ ಅಂತ ಹೋಗಿದ್ವಿ. 6 ತಿಂಗಳು ತಗೊಂಡಿದ್ವಿ. ಆಯ್ತು ಮೇಡಮ್. 3 ವರ್ಷ ಮುಂಚೆ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು ಮೇಡಮ್. ಸುಸ್ತಾಗ್ತಾ ಇತ್ತು. ಅವ್ರು ನಡೆಯೋಕೆ ಆಗ್ತಾ ಇರಲಿಲ್ಲ. ಒಂಥರ ರೀತಿ ಅಲ್ಲೇ ಮಲಗಿ ಜಾಗದಲ್ಲೇ ಇದ್ರು. ಅವಾಗ ತಗೊಂಡ ನಂತರ ಆರಾಮಾಗಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿಸಿಲ್ಲ ಮೇಡಮ್, ಕೀಮೋ ಎಲ್ಲ ಮಾಡಿಸಿದ್ವಿ. 1 ವರ್ಷ 24ರಲ್ಲಿ ಮೇಡಮ್. ಅವ್ರು ಹೇಳಿದ್ರು ಮೇಡಮ್, ಇದೆಲ್ಲ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಸಿ ಯೂಸ್ ಮಾಡಿ 1 ತಿಂಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. 1 ತಿಂಗಳು ಅಂದರೆ ನಮ್ಗೆ 1 ತಿಂಗಳೇ ನನಗೆ ಗೊತ್ತಾಯ್ತು ಅವ್ರು ಹೇಗಿದ್ದಾರೆ ಅಂತ. ಆಮೇಲೆ 6 ತಿಂಗಳು ಯೂಸ್ ಮಾಡಿದ್ದೀವಿ, ಆರಾಮಾಗಿದ್ದಾರೆ ಮೇಡಮ್. ನಾವು ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡೋದಷ್ಟು ಇಲ್ಲಿ ನಮ್ಮ ಹಣ ಬಗ್ಗೆ ಯೋಚನೆ ಮಾಡಿದ್ರೂ ಕಡಿಮೆನೇ. ನಮ್ಗೆ ಆರಾಮ ಆಗುತ್ತೆ. ನಮ್ಮ ಮನೆಯಲ್ಲೇ ಇದ್ದು ನಮ್ಮ ತೊಗೊಳ್ತೀವಿ. ಇದು ಏನು ಭಯ ಏನಿಲ್ಲ. ನಮ್ಮ ಮನೆ ತಿಂಡಿ ತಿಂದಂಗೆ ಯೂಸ್ ಮಾಡ್ಬೋದು. ಅದೇ ಶಿವಶಂಕರ್ ಅಂತ. ನಾವು ಇಲ್ಲಿ ಬೆಂಗಳೂರು ಕಾಮಾಕ್ಷಿ ಪಾಳ್ಯ 48. ನನಗೆ ಇದಕ್ಕೆ ಮೊದಲು ಕತ್ತತ್ರಕ್ಕೆ 5 ಗಡ್ಡೆ ಬಂತು. ಅದನ್ನು ಆಪ್ರೇಷನ್ ಮಾಡಿಸಿದ್ವಿ, ಎಲ್ಲ ಸರೋಗತಿ. ಈಗ 1-1.5 ತಿಂಗಳಿಂದ ನನಗೆ ಲಂಗ್ಸಲ್ಲಿ ಕೆಮ್ಮು ಬಂತು. ಅದರಲ್ಲಿ ಕಫದಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಅಲ್ಲಿ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿ ಬಯೋಪ್ಸಿ ಮಾಡಿ ಎಲ್ಲ ಮಾಡಿಬಿಟ್ಟು, ಇಲ್ಲ ಇದು ನಿಮಗೆ ತಿರ್ಗಾ ಅಲ್ಲಿಗೂ ಕ್ಯಾನ್ಸರು ಇದಾಗಿದೆ ಅಂತ ಹೇಳಿದ್ರು. ಪೆಟ್ ಸ್ಕ್ಯಾನ್ ಮಾಡಿದ್ರು. ನೋಡಪ್ಪ ಇದನ್ನು ನಾವು ನೋಡಬೇಕು, ಪೆಟ್ ಸ್ಕ್ಯಾನ್ ಬೇರೆ ಕಡೆ ಎಲ್ಲ ಕಡೆ ಇದೆಯಾ ಅಂತ. ಪೆಟ್ ಸ್ಕ್ಯಾನಲ್ಲಿ ಲಂಗ್ಸಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಆದ್ದರಿಂದ ನಾನು ಇಲ್ಲಿ ನಮ್ಮ ಫ್ರೆಂಡ್ ಅವ್ರು ಯಾರೋ ತೊಗೊಂಡಿರೋರು ನನಗೆ ಸಜೆಸ್ಟ್ ಮಾಡಿದ್ರು. ಆಮೇಲೆ ನಾನು ಇಲ್ಲಿ ವಿಡಿಯೋದನ್ನು ತುಂಬ ನೋಡಿದೆ. ಅದರಲ್ಲಿರೋದನ್ನು ನೋಡ್ಬಿಟ್ಟು ಮತ್ತೆ ನಾನು ಇಲ್ಲಿ ಬಂದು ತೊಗೊಂಡಿದ್ದೀನಿ. ಅದಕ್ಕೂ ಇದಕ್ಕೂ 1 ವರ್ಷ ಗ್ಯಾಪ್ ಇದೆ ಮೇಡಮ್. ಕರೆಕ್ಟಾಗಿ ನಾನು 1 ವರ್ಷ ಆಯ್ತು ಇಲ್ಲಿಗೆ. ಯಾವುದೂ ಇಲ್ಲ, ಫ್ಯಾಮಿಲಿಯಲ್ಲಿ ಎಲ್ಲೂ ಇಲ್ಲ ಮೇಡಮ್. ಅದು ಅವ್ರು ಹೇಳ್ತಾರೆ ನಿಮಗೆ ಪೊಲ್ಯೂಷನಿಂದ ಬಂದಿರ್ಬೋದು, ಯಾಕಂದರೆ ನಾನು ಡ್ರೈವರ್ ಅಲ್ವಾ, ಅದರಿಂದ ಬಂದಿರ್ಬೋದು ಅಂತಂದರೆ. ಈ 1 ವರ್ಷದಿಂದ ನಾನು ಡ್ರೈವರ್ ಡ್ಯೂಟಿ ಮಾಡೇ ಇಲ್ಲ ಬಿಡಿ. 20 ವರ್ಷದಿಂದ ನಾನು ಮಾಡಿರೋದ್ರಿಂದ ಅವರು ಪೊಲ್ಯೂಷನಿಂದ ಬಂದಿರ್ಬೋದು ಅಂತಾರೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಇಲ್ಲ ನನಗೆ ಅದು ಎದೊಳ್ತೀನಿ. ಸ್ವಲ್ಪ ದೂರ ಅಂದರೆ ಮೇಲುಸಿರು ಬರುತ್ತೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.